ಸೊ ನಿನ್ನೆಯಿಂದ ಆಗ್ತಾ ಇರುವಂತ ರಾಜಕೀಯ ಬೆಳವಣಿಗೆ ಏನು ಅಂತಂದ್ರೆ ಮುಖ್ಯಮಂತ್ರಿಗಳು ರಾಜೀನಾಮೆಯನ್ನು ಕೊಡ್ತಾ ಇರೋದು. ನಾಳೆನೇ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ನೀಡಲಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಪ್ರಮಾಣ ವಚನ ಯಾವಾಗ? ಈ ವಾರಾಂತ್ಯದಲ್ಲಿ ಪ್ರಮಾಣ ವಚನ ಸ್ವೀಕರಿಸ್ತಾರ ಡಿಕೆ ಶಿವಕುಮಾರ್. ಪಬ್ಲಿಕ್ ಟಿವಿಯಲ್ಲಿ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್. ನಾಳೆ ಸಿಎಂ ಸ್ಥಾನಕ್ಕೆ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನು ಕೊಡ್ತಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಪ್ರಮಾಣ ವಚನ ಯಾವಾಗ ಅನ್ನುವಂಥ ಪ್ರಶ್ನೆ ಬರುತ್ತೆ. ಈ ವಾರಾಂತ್ಯದಲ್ಲಿ ಪ್ರಮಾಣ ವಚನ ಸ್ವೀಕರಿಸ್ತಾರ ಡಿಕೆ ಶಿವಕುಮಾರ್ ಅನ್ನೋದು. ಸೊ ಏನಾಗುತ್ತೆ ಅನ್ನುವಂಥ ಕುತೂಹಲ ಎಲ್ಲರಲ್ಲೂ ಕೂಡ ಇತ್ತು. ನಾಳೆ ಬೆಳಗ್ಗೆ ದೆಹಲಿಯಿಂದ ಡಿಸಿಎಂ ಡಿಕೆ ಶಿವಕುಮಾರ್ ಬರ್ತಾರೆ. ಸಿಎಂ ವಿದಾಯ ಬ್ರೇಕ್ಫಾಸ್ಟ್ ಮೀಟಿಂಗ್ನಲ್ಲಿ ಡಿಕೆ ಶಿವಕುಮಾರ್ ಭಾಗಿಯಾಗ್ತಾರೆ. ಬಳಿಕ ಅಜ್ಜಯ್ಯನ ಸನ್ನಿಧಿಗೆ ತೆರಳಲಿದ್ದಾರೆ ಡಿಕೆ ಶಿವಕುಮಾರ್. ಅಜ್ಜಯ್ಯನ ಭೇಟಿ ಮಾಡಿ ಪ್ರಮಾಣ ವಚನಕ್ಕೆ ಸಮಯ ನಿಗದಿ ಮಾಡಿಕೊಂಡಿದ್ದಾರೆ. ಅಜ್ಜಯ್ಯನ ನೀಡುವ ಸಮಯದ ಅನ್ವಯ ರಾಜ್ಯಪಾಲರ ಭೇಟಿಯನ್ನ ಕೂಡ ಮಾಡ್ತಾರೆ. ನಾಳೆಯೇ ಡಿಕೆ ಪ್ರಮಾಣ ವಚನ ಸಮಯ ನಿಗದಿ ಕೂಡ ಸಾಧ್ಯತೆ ಇದೆ. ನಾಳೆ ಬೆಳಗ್ಗೆ ದೆಹಲಿಯಿಂದ ಡಿಸಿಎಂ ಡಿಕೆ ಶಿವಕುಮಾರ್ ವಾಪಸ್ ಆದ ನಂತರ ಅಜ್ಜಯ್ಯನ ಬಳಿಗೆ ಹೋಗಿ ಸಮಯವನ್ನು ಕೇಳಿಕೊಂಡು ತದನಂತರ ರಾಜ್ಯಪಾಲರನ್ನ ಕೂಡ ಭೇಟಿ ಆಗ್ತಾರೆ. ಬಟ್ ಅದಕ್ಕಿಂತಲೂ ಮುಂಚಿತವಾಗಿ CLP ಸಭೆ ಕೂಡ ಆಗಬೇಕಾಗತ್ತೆ. ಅಲ್ಲಿ CLP ಲೀಡರ್ ಆಗಿ ಡಿಕೆ ಶಿವಕುಮಾರ್ ಅವರು ಆಯ್ಕೆ ಆಗಬೇಕಾಗತ್ತೆ. ಅದಾದ ನಂತರ ರಾಜ್ಯಪಾಲರ ಬಳಿ ಕೇಳಬೇಕು ಸಮಯವನ್ನು. ಆಗ ಇವ್ರು ಹೇಳುವಂಥ ಸಮಯ ಅವ್ರಿಗಿರುವಂಥ ಅಲ್ಲಿ ಸಮಯ ಎರಡು ಮ್ಯಾಚ್ ಆಗಬೇಕು. ಅವ್ರು ಇದಾರೋ ಇಲ್ವೋ ಎಲ್ಲವೂ ಆದಾಗ ಪ್ರಮಾಣ ವಚನ ಕಾರ್ಯಕ್ರಮ ನಡೆಯುತ್ತೆ. ಅದು ಈ ವಾರದಲ್ಲಿ ಆಗುತ್ತಾ ಅನ್ನೋದನ್ನು ನೋಡಬೇಕಿದೆ. ನಾಳೆ ಬೆಳಗ್ಗೆ ದೆಹಲಿಯಿಂದ ಬರ್ತಾರೆ. ಬಂದ ನಂತರ ಸಿದ್ದರಾಮಯ್ಯನವರ ವಿದಾಯದ ಬ್ರೇಕ್ಫಾಸ್ಟ್ನಲ್ಲೂ ಕೂಡ ಅವರು ಭಾಗಿಯಾಗ್ತಾರೆ ಅನ್ನುವಂಥ ಮಾಹಿತಿ ಇತ್ತು. ಅದಾದ ನಂತರ ರಾಜೀನಾಮೆಯನ್ನು ಸಿದ್ದರಾಮಯ್ಯನವರು ಕೊಡ್ತಾರೆ 11:30ಕ್ಕೆ ರಾಜ್ಯಪಾಲರ ಬಳಿ. ಅದಾದ ನಂತರ ಆಗುವಂಥ ಬೆಳವಣಿಗೆ ಏನಪ್ಪ ಅಂತಂದರೆ CLP ಸಭೆ ಯಾವಾಗ ಅಂತ ಹೇಳಿ. ಸೊ ಅದು ಶುಕ್ರವಾರ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ನಾಳೆ ಸಂಪೂರ್ಣವಾಗಿ ಟೈಮ್ ಇದೆ ಡಿಕೆ ಶಿವಕುಮಾರ್ ಅವರಿಗೆ. ನಾಳೆ ಸಂಪೂರ್ಣ ಆ ಸಮಯವನ್ನು ಅಜ್ಜಯ್ಯನ ಬಳಿಗೆ ಹೋಗಿ ಕೇಳ್ಕೊಂಡು ಬರ್ತಾರ. ಇವತ್ತು ಬೆಳಿಗ್ಗೆ ಕೂಡ ಅವರು ನಂಬುವಂಥ ಗುರುಜಿಗೆ ಫೋನ್ ಮಾಡಿ ಕೂಡ ಕೇಳ್ಕೊಂಡಿದ್ದಾರಂತೆ. ಹಾಗಾಗಿ ಮುಹೂರ್ತದ ಬಗ್ಗೆ ಎಲ್ಲ ಡೀಟೇಲ್ ಆಗಿ ಮಾಹಿತಿಯನ್ನು ಇಟ್ಕೊಳ್ತಾ ಇದ್ದಾರೆ ಅವರು. ನನ್ನ ಸಹೋದ್ಯೋಗಿ ಸುಖೇಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ ಪೊಲಿಟಿಕಲ್ ಬ್ಯೂರೋಯಿಂದ. ಈಗ ಸುಖೇಶ್, ಡಿಕೆ ಶಿವಕುಮಾರ್ ಅವರು ಯಾವುದೇ ಹೆಜ್ಜೆ ಇಡಬೇಕಾದ್ರೂ ಕೂಡ ಅಜ್ಜಯ್ಯನ ಜೊತೆಗೆ ಅವರ ಗುರುಗಳು ಹೇಳುವಂತಹ ಯಾವ ನಿರ್ಣಯಗಳಿರುತ್ತೆ, ಕಾಲ ಇರುತ್ತೆ, ಸಮಯ ಇರುತ್ತೆ, ಇವೆಲ್ಲವನ್ನು ನೋಡಿಕೊಂಡೇ ಅವ್ರ ಹೆಜ್ಜೆಯನ್ನು ಇಡ್ತಾರೆ. ನಾಳೆಯ ಪ್ರೋಗ್ರಾಮ್ಗಳೇನಿದೆ ಡಿಕೆ ಶಿವಕುಮಾರ್ ಅವ್ರದ್ದು? ಬೆಳಗ್ಗೆ ಬಂದ ತಕ್ಷಣ ಒಂದು ವಿದಾಯದ ಬ್ರೇಕ್ಫಾಸ್ಟ್ ಮೀಟಿಂಗ್ ಹೋಗ್ತಾರೆ ಅನ್ನುವಂಥ ಮಾತಿತ್ತು. ಅದಾದ ನಂತರ ವಾಟ್ ನೆಕ್ಸ್ಟ್? ಖಂಡಿತ ನಾಳೆ ಬ್ರೇಕ್ಫಾಸ್ಟ್ ಮೀಟಿಂಗ್ಗೆ ಬಂದ ಬಳಿಕ ಅಂದರೆ ಮುಖ್ಯಮಂತ್ರಿಗಳು ರಾಜಭವನಕ್ಕೆ ಹೋದರೆ ಬಹುಶಃ ಎಲ್ಲದಕ್ಕೂ ಕೂಡ ಜೊತೆಯಾಗಿ ಉಪಮುಖ್ಯಮಂತ್ರಿಗಳು ಹೋಗುವಂಥ ಸಾಧ್ಯತೆ ಇದೆ. ಅವೆಲ್ಲವೂ ಮುಗಿದ ನಂತರದಲ್ಲಿ ಅವರು ಅಜ್ಜಯ್ಯನ ಭೇಟಿಗೆ ತೆರಳ್ತಾರೆ ಅನ್ನುವಂಥದ್ದು. ಯಾಕಂದರೆ ಅವರು ನೊಣವಿನಕೆರೆ ಅಜ್ಜಯ್ಯನ ತುಂಬ ನಂಬ್ತಾರೆ ಮತ್ತು ತಮ್ಮ ಪ್ರತಿ ಪ್ರಮುಖ ನಿರ್ಧಾರಗಳು ಕೂಡ ಅಜ್ಜಯ್ಯ ಹೇಗೆ ಹೇಳ್ತಾರೆ ಹಾಗೆ ತೆಗೆದುಕೊಳ್ಳುವಂಥವ್ರು. ಹಾಗಾಗಿ ಈ ಬಾರಿ ಅವರು ಪ್ರಮಾಣ ವಚನಕ್ಕೆ ಅವಕಾಶ ಇದ್ದಾಗ ಅದನ್ನು ಯಾವಾಗ ತೆಗೆದುಕೊಳ್ಬೇಕು ಅನ್ನುವಂಥದ್ದು ಕೂಡ ಮುಹೂರ್ತ, ಗಳಿಗೆ, ಸಮಯ, ಸಂದರ್ಭ ಎಲ್ಲವೂ ಕೂಡ ಅಜ್ಜಯ್ಯನ ಸಲಹೆ ಮತ್ತು ಸೂಚನೆಯಂತೆ ಕೈಗೊಳ್ತಾರೆ ಅನ್ನೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಹಾಗಾಗಿ ಆ ಭೇಟಿಗೆ ಹೋಗ್ತಾ ಇದ್ದಾರೆ ಅನ್ನುವಂಥದ್ದು. ಮತ್ತು ಯಾವಾಗಲೂ ಕೂಡ ಡಿಕೆ ಶಿವಕುಮಾರ್ ಒಂದು ಮಾತನ್ನು ಹೇಳ್ತಾ ಇರುವಂಥವ್ರು, ಶುಭಗಳಿಗೆ ಶುಭ ಮುಹೂರ್ತ ಬರುವಾಗ ಯಾರು ತಡೆಯೋಕ್ಕಾಗಲ್ಲ ಅನ್ನುವಂಥದ್ದು. ಅವರ ಪಾಲಿಗೆ ಈಗ ಶುಭಗಳಿಗೆ ಶುಭ ಮುಹೂರ್ತ ಬಂದಿದ್ದರೂ ಕೂಡ ಅಧಿಕೃತವಾದ ಗಳಿಗೆ ಮತ್ತು ಮುಹೂರ್ತ ಯಾವುದು ಅನ್ನೋದನ್ನ ಬಹುಶಃ ಅಜ್ಜಯ್ಯನವರ ಗದ್ದಿಗೆ ಪ್ರಾರ್ಥನೆ ಮಾಡಿದ ನಂತರ ಅಜ್ಜಯ್ಯ ಕೊಡುವಂಥ ಗಳಿಗೆ ಆಗಿರುತ್ತೆ ಅನ್ನುವಂಥದ್ದು. ಹಾಗಾಗಿ ಅಲ್ಲಿಗೆ ಹೋದ ನಂತರದಲ್ಲಿ ಎಲ್ಲವೂ ಕೂಡ ಅಧಿಕೃತ ಮುದ್ರೆ ಬೀಳುತ್ತೆ. ಅದರ ಪ್ರಕಾರ ಅವರು ರಾಜ್ಯಪಾಲರ ಬಳಿ ಸಮಯವನ್ನು ಕೇಳಬಹುದು. ಇಂಥ ಸಮಯದಲ್ಲಿ ಪ್ರಮಾಣ ವಚನಕ್ಕೆ ಅಥವಾ ಅವಕಾಶವನ್ನು ಕೊಡಬೇಕು ಅನ್ನುವಂಥ ಒಂದು ಸಮಯವನ್ನು ಕೇಳುವಂಥ ಸಾಧ್ಯತೆ ಇದೆ. ಅರುಣ್.